ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ ಶಿವರಾಮೇಗೌಡ. ವಿದ್ಯಾರ್ಥಿಗಳೇ, ಇವತ್ತು ನಾವು BA ಪ್ರೋಗ್ರಾಮ್ನಲ್ಲಿ ಸೋಷಾಲಜಿ ಸಬ್ಜೆಕ್ಟ್ನ ಒಂದು ಸಾಮಾಜಿಕ ಸಮಸ್ಯೆಗಳು, ಭಾರತದಲ್ಲಿನ ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಎರಡನೇ ಅಧ್ಯಾಯವಾದಂತಹ ಕರಪ್ಷನ್ ಇನ್ ಇಂಡಿಯಾ, ಭಾರತದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈಗ ನಾವು ಮೊಟ್ಟ ಮೊದಲನಿಗೆ ಭ್ರಷ್ಟಾಚಾರದ ಅರ್ಥವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ನಂತರ ವ್ಯಾಖ್ಯೆಯನ್ನು ಹಾಗೂ ಲಕ್ಷಣಗಳನ್ನು ನಾವು ತಿಳಿದುಕೊಳ್ಳೋಣ. ಇಡೀ ಈ ಒಂದು ಸೆಷನ್ನ ಉದ್ದೇಶ ಭ್ರಷ್ಟಾಚಾರದ ಅರ್ಥವನ್ನು ತಿಳಿದುಕೊಳ್ಳೋದು ಹಾಗೂ ಭ್ರಷ್ಟಾಚಾರದ ಮೂಲ ತತ್ವಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು, ಅದರ ವ್ಯಾಖ್ಯೆಯನ್ನು ತಿಳಿದುಕೊಳ್ಳುವಂಥದ್ದು, ಜೊತೆಗೆ ಭ್ರಷ್ಟಾಚಾರದ ಪ್ರಮುಖವಾದಂತಹ ಲಕ್ಷಣಗಳನ್ನು ಅರ್ಥೈಸಿಕೊಳ್ಳುವುದಾಗಿದೆ. Right. The main objectives of this session is to understand what is meant by corruption, as well as the basic concepts of corruption, as well as the main and fundamental characteristics of corruption. ಮೊದಲನೇದಾಗಿ ನಾವು ಭ್ರಷ್ಟಾಚಾರದ ಒಂದು ನಾವು ಪೀಠಿಕೆಯನ್ನು ನಾವೇನಾದರೂ ಕೂಡ ತಿಳಿದುಕೊಳ್ಳೋದಾದಲ್ಲಿ, ಮೊದಲನಿಗೆ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ಸಾಮಾಜಿಕ ಪಿಡುಗಾಗಿದೆ ಅಂತ ನಮಗೆ ಗೊತ್ತಿದೆ. ರೀಸನ್ ಏನು ಅಂದರೆ ಇಷ್ಟೇ, ಜಗತ್ತಿನಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಎಲ್ಲ ಸಮಾಜಗಳಲ್ಲೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಹೀಗಾಗಿ ನಾವು ಇದನ್ನು ಒಂದು ಸಾಮಾಜಿಕ ಸಮಸ್ಯೆ ಅಥವಾ ಸೋಷಿಯಲ್ ಈವಿಲ್ ಅಂತ ನಾವು ತಿಳಿತೀವಿ. ಆಮೇಲೆ ಈ ಭ್ರಷ್ಟಾಚಾರ ಹೇಗಿದೆ ಅಂತಂದರೆ, ಇದು ನಮ್ಮ ಸಾರ್ವಜನಿಕ ಜೀವನಕ್ಕೆ ಹತ್ತಿದಂತಹ ಒಂದು ಕಳಂಕವಾಗಿರೋದ್ರಿಂದ ನಾವು ಇದನ್ನು ಒಂದು ಸಾಮಾಜಿಕ ಸಮಸ್ಯೆ ಅಂತ ಕರೆದುಕೊಳ್ತೇವೆ. ಆದರೆ ನಾವು ಇದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಕಾರಣ ಏನು ಅಂತಂದರೆ, ಒಂದು ಸಾಮಾಜಿಕ ಸ್ವರೂಪದಂತಿರುವಂತಹ ಈ ಒಂದು ಭ್ರಷ್ಟಾಚಾರ ಇದು ಒಂದು ಭಯಾನಕವಾದಂತಹ ಸ್ವರೂಪವನ್ನು ಹೊಂದಿದೆ. ಇದರಲ್ಲಿ ನಾವು ಪ್ರಮುಖವಾಗಿ ಗಮನಿಸುವಂತಹ ಒಂದು ಅಂಶ ಏನು ಅಂತಂದರೆ, ಭ್ರಷ್ಟಾಚಾರದ ಒಂದು ಸರ್ವವ್ಯಾಪಕತೆ. ಭ್ರಷ್ಟಾಚಾರದ ಸರ್ವವ್ಯಾಪಕತೆಯನ್ನು ನಾವು ನೋಡ್ತೀವಿ. ಭ್ರಷ್ಟಾಚಾರ ಅನ್ನೋದು ಜಗತ್ತಿನ ಎಲ್ಲ ದೇಶಗಳನ್ನು ಕೂಡ ಕಾಡ್ತಾ ಇರುವಂತಹ ಒಂದು ಪ್ರಮುಖ ಸವಾಲಾಗಿದೆ. ಇವತ್ತು ಸಮಾಜದಲ್ಲಿ ಅನೇಕ ಹೊಸ ರೀತಿಯಾದಂತಹ ಸಾಮಾಜಿಕ ಸಮಸ್ಯೆಗಳು ಹುಟ್ಕೊಳ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾದದ್ದು ಕರಪ್ಷನ್ ಅಥವಾ ಭ್ರಷ್ಟಾಚಾರ ಅಂತ ನಾವು ತಿಳಿಬಹುದು. ಇವತ್ತು ಭ್ರಷ್ಟಾಚಾರ ಹೇಗಿದೆ ಅಂತಂದರೆ, ಅದು ಸರ್ವವ್ಯಾಪಕವಾಗಿದೆ. ಅಥವಾ ಇಟ್ಸ್ ಯೂನಿವರ್ಸಲ್. ಅಂದರೆ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿಕೊಳ್ಳುವಂತಹ ಯಾವುದೇ ದೇಶ ಇವತ್ತು ನಮ್ಮ ಮುಂದೆ ಇಲ್ಲ, ಯಾವ ಸಮಾಜವೂ ಕೂಡ ಇಲ್ಲ. ಆದರೆ ದುರದೃಷ್ಟವಶಾತ್ತೇನಾಗಿದೆ ಅಂದರೆ, ಭಾರತದಂತಹ ದೇಶದಲ್ಲಿ ಇದು ಬಹಳ ವ್ಯಾಪಕವಾಗಿ ಹರಡಿಕೊಂಡಿದೆ. ಹಾಗೂ ಭಾರತದ ನಮ್ಮೆಲ್ಲರ ಒಂದು ರಾಜಕೀಯ ಜೀವನ, ಸಾಮಾಜಿಕ ಜೀವನ ಅಥವಾ ನಮ್ಮ ವೈಯಕ್ತಿಕ ಜೀವನಗಳಲ್ಲೂ ಕೂಡ ಈ ಭ್ರಷ್ಟಾಚಾರ ಒಂದು ಕಳಂಕವಾಗಿ ಮಾರ್ಪಾಡಾಗ್ತಾ ಇದೆ. ಭ್ರಷ್ಟಾಚಾರ ಅದು ಸರ್ವವ್ಯಾಪಕತೆಯನ್ನು ಹೊಂದಿದೆ ಅಂತ ನಾವು ತಿಳಿಬಹುದು. ಒಂದು ಕಡೆ CB ಮೆಮೋರಿಯರವರು ಕೋಟ್ ಮಾಡ್ತಾರೆ, ಇನ್ ದೀಸ್ ಡೇಸ್ ಎವ್ರಿ ಒನ್ ಟಾಕ್ಸ್ ಅಬೌಟ್ ದ ಕರಪ್ಷನ್ ಇನ್ ಪಬ್ಲಿಕ್ ಲೈಫ್ ವಿತೌಟ್ ರಿಯಲೈಸಿಂಗ್ ದಟ್ ಕರಪ್ಷನ್ ಇನ್ ಪಬ್ಲಿಕ್ ಲೈಫ್ ಈಸ್ ಬಟ್ ಎ ರಿಫ್ಲೆಕ್ಷನ್ ಆಫ್ ಕರಪ್ಷನ್ ಇನ್ ಪ್ರೈವೇಟ್ ಲೈಫ್. Corruption is an affliction of the individuals, but it is a highly contagious disease that spreads from one to other. ಅವರು CB ಮೆಮೊರಿ ಹೇಳೋ ಪ್ರಕಾರ ಇದು ಒಂದು ಕ್ಯಾನ್ಸರ್ ರೋಗದಂತೆ ಇದ್ದು, ಇದನ್ನು ನಾವೆಲ್ಲರೂ ಕೂಡ ಸಾಮಾಜಿಕ ಜೀವನದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಮಾತಾಡ್ತೀವಿ. ಆದರೆ ಭ್ರಷ್ಟಾಚಾರ ಅನ್ನುವಂಥದ್ದು ಸಾಮಾಜಿಕ ಜೀವನದಲ್ಲಿ ಯಾಕಿದೆ ಅಂತಂದರೆ, ಅದು ನಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಸೇರಿಕೊಂಡಿದೆ. ವೈಯಕ್ತಿಕವಾಗಿ ಜೀವನದಲ್ಲಿ ಇರೋದನ್ನು ನಾವ್ಯಾರೂ ಮಾತಾಡೋದಿಲ್ಲ. ಆದರೆ ನಾವು ಸಾರ್ವಜನಿಕ ಜೀವನದಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಹೋಗ್ತೀವಿ ಅಂತ ನಾವು ತಿಳಿಬಹುದು. ಹೀಗಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ಸಾಮಾಜಿಕ ಸಮಸ್ಯೆ, ಸೋಷಿಯಲ್ ಈವಿಲ್. ಯಾಕಂದರೆ ಇದು ಮುಖ್ಯವಾಗಿ ಕಂಡುಬರುವಂಥದ್ದು ಸಮಾಜದಿಂದ. ಹೀಗಾಗಿ ಭ್ರಷ್ಟಾಚಾರ ಒಂದು ಆರ್ಥಿಕ ಸಮಸ್ಯೆಯಲ್ಲ, ಅದು ಭ್ರಷ್ಟಾಚಾರ ಒಂದು ರಾಜಕೀಯ ಸಮಸ್ಯೆಯಲ್ಲ, ಅದು ಒಂದು ಸಾಮಾಜಿಕ ಸಮಸ್ಯೆ, ಸಮಾಜಗಳನ್ನು ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ನಾವು ತಿಳಿಬಹುದು. ಹಾಗೆಯೇ ಭ್ರಷ್ಟಾಚಾರ ಅನ್ನುವಂಥದ್ದು ಸರ್ವವ್ಯಾಪಕವಾಗಿದೆ. ಅಂದರೆ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಕ್ಯಾನ್ಸರ್ ರೋಗ ಅಂತ ಏನು ಕರಿತೀವಿ, ಆ ಕ್ಯಾನ್ಸರ್ ರೋಗದಂತೆ ಅದು ಹರಡಿಕೊಂಡಿದೆ ಅಂತ ನಾವು ತಿಳಿಬಹುದು. ಇನ್ನು ನಾವು ಭ್ರಷ್ಟಾಚಾರದ ಒಂದು ಅರ್ಥವನ್ನು ನಾವು ನೋಡ್ತಾ ಬಂದರೆ
ಸೊ ಇದನ್ನು ನಾವು ಕರಪ್ಷನ್ ಅಂತ ಕರಿತೀವಿ. CORRUPTION ಕರಪ್ಷನ್. ಸೊ ಕರಪ್ಷನ್ನಲ್ಲಿ ಕಾಮ್ ಅಂತಂದರೆ ಒಟ್ಟಾಗಿ ಅನ್ನುವಂತಹ ಒಂದು ಅರ್ಥವನ್ನು ಲ್ಯಾಟಿನ್ ಭಾಷೆನ ನಾವು ತೆಗೆದುಕೊಂಡಿದ್ದೇವೆ. ಸೊ ಕರಪ್ಷನ್ ಅದಕ್ಕೆ ಜೊತೆಗೆ ಇನ್ನೊಂದು ಪದ ಬಂದು ಸೇರಿಕೊಳ್ಳುತ್ತೆ, ರಂಪೇರ್ ಅಂತ. RUMP ರಂಪೇರ್ ಅನ್ನುವಂಥದ್ದು. ರಂಪೇರ್ ಅಂದರೆ ಟು ಬ್ರೇಕ್ ಅಂತ. ಸೊ ಕಾಮ್ ಅಂದರೆ ಒಟ್ಟಾಗಿ, ರಂಪೇರ್ ಅಂದರೆ ಟು ಬ್ರೇಕ್, ರೈಟ್. ಸೊ ಏನಾದರೂ ಕೂಡ ನಾವು ಒಟ್ಟಿಗೆ ಮುರಿಯುವುದನ್ನು ಅಥವಾ ಒಟ್ಟಾಗಿ ಮುರಿಯುವುದನ್ನು ಅಥವಾ ಜೊತೆಯಾಗಿ ಮುರಿಯುವುದನ್ನು ನಾವು ಕರಪ್ಷನ್ ಅಂತ ಕರಿಬೋದು. ಸೊ ಕಾಮ್ ಅನ್ನುವಂಥದ್ದು ಲ್ಯಾಟಿನ್ ಪದದಿಂದ ಭಾಷೆಯಿಂದ ಬಂದಿದೆ, ಅಂದರೆ ವಿತ್ ಅನ್ನುವಂತಹ ಅರ್ಥವನ್ನು ಕೊಡುತ್ತದು. ಸೊ ರಂಪೇರ್ ಅಂದರೆ ಟು ಬ್ರೇಕ್. ಸೊ ಟು ಬ್ರೇಕ್ ವಿತ್ ಅಂದರೆ ಎಲ್ಲರ ಜೊತೆಗೂಡಿ ಮುರಿಯುವುದನ್ನು ನಾವು ಕರಪ್ಷನ್ ಅಂತ ಕರೆದುಕೊಳ್ತೇವೆ. ಸೊ ಈಗ ನಾವು ಭ್ರಷ್ಟಾಚಾರದ ಒಂದೆರಡು ವ್ಯಾಖ್ಯೆಗಳನ್ನು ಗಮನಿಸೋಣ. ಒಂದೆರಡು ವ್ಯಾಖ್ಯೆಗಳನ್ನು ನಾವು ನೋಡೋದಾದಲ್ಲಿ, ಮೊದಲನೇದಾಗಿ ನಾವು ಆಕ್ಸ್ಫರ್ಡ್ ಅಡ್ವಾನ್ಸ್ ಲರ್ನರ್ಸ್ ಡಿಕ್ಷನರಿ ಪ್ರಕಾರ ನಾವು ನೋಡ್ತೀವಿ. ಸೊ ಆಕ್ಸ್ಫರ್ಡ್ ಅಡ್ವಾನ್ಸ್ ಲರ್ನರ್ಸ್ ಡಿಕ್ಷನರಿ ಪ್ರಕಾರ ಭ್ರಷ್ಟಾಚಾರ ಅಂತಂದರೆ ವಿಶೇಷವಾಗಿ ಅಧಿಕಾರದಲ್ಲಿರುವ ಜನರ ಅಪ್ರಾಮಾಣಿಕ ಅಥವಾ ಕಾನೂನು ಬಾಹಿರ ನಡವಳಿಕೆ. ಅಂದರೆ ನಾವಿಲ್ಲಿ ಎರಡು ಅಂಶಗಳನ್ನು ಗಮನಿಸ್ತೀವಿ. ಒಂದು, ವಿಶೇಷವಾಗಿ ಅಧಿಕಾರದಲ್ಲಿರುವಂತಹ ಜನರು. ಸೊ ಅದರ ಜೊತೆಗೆ ಇನ್ನೊಂದು ನಾವು ನೋಡ್ತೇವೆ, ಅವರ ಅಪ್ರಾಮಾಣಿಕ ಅಥವಾ ಕಾನೂನು ಬಾಹಿರ ನಡವಳಿಕೆ ಅಂತ ಆಕ್ಸ್ಫರ್ಡ್ ಅಡ್ವಾನ್ಸ್ ಲರ್ನರ್ಸ್ ಡಿಕ್ಷನರಿ ನಮಗೆ ತಿಳಿಸುತ್ತೆ. ಸೊ ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಅಡ್ವಾನ್ಸ್ ಲರ್ನರ್ಸ್ ಡಿಕ್ಷನರಿ, ಕರಪ್ಷನ್ ಮೀನ್ಸ್ dishonest or illegal behavior, especially of people in authority. So here we can able to see two types. That is, one is the special people with authority. That means the people, those who have the powers in their hands. Number one. Number two, their illegal activities or illegal behavior or dishonesty. That's called as corruption according to the Oxford Advanced Learners Dictionary. So again we can able to see another definition of corruption, that is Robert C. Brooks. Robert C. Brooks defines corruption as the misuse of the power or refrain from duty to gain some personal benefits. So that means a person who is in some powers or in some duty, he refrain from his duty just to get some personal benefits. ಅಂದರೆ ರಾಬರ್ಟ್ ಸಿ ಬ್ರೂಕ್ ಏನು ಹೇಳ್ತಾನೆ ಅಂತಂದರೆ, ಇಲ್ಲಿ ಕೆಲವೊಂದಷ್ಟು ಜನ ವ್ಯಕ್ತಿಗಳು ತಮ್ಮ ಸ್ವಂತ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳೋದು. ಅಧಿಕಾರಿಗಳಿಗೆ ಏನು ಪವರ್ಸ್ ಇದೆ, ಆ ಅಧಿಕಾರವನ್ನು ಅವರು ತಮ್ಮ ಸ್ವಂತ ಲಾಭಕ್ಕೋಸ್ಕರ ಅದನ್ನು ಬಿಟ್ಟು ಬಿಡೋದು ಅಥವಾ ದುರುಪಯೋಗ ಪಡಿಸಿಕೊಳ್ಳೋದು, ಅಥವಾ ಕರ್ತವ್ಯ ವಿಮುಖರಾಗುವುದು. ಅಂದರೆ ಯಾವ ಕರ್ತವ್ಯವನ್ನು ಅವರು ನಿಭಾಯಿಸಬೇಕಾಗಿತ್ತೋ ಆ ಕರ್ತವ್ಯವನ್ನು ಅವರು ನಿಭಾಯಿಸದೇ ಇರುವುದನ್ನು ನಾವಿಲ್ಲಿ ಗಮನಿಸ್ತೇವೆ. ಸೊ ವಿದ್ಯಾರ್ಥಿಗಳೇ, ಈ ಎರಡೂ ವ್ಯಾಖ್ಯೆಗಳನ್ನು ಗಮನಿಸಿದ ನಂತರ ನಾವೀಗ ಭ್ರಷ್ಟಾಚಾರದ ಒಂದು ಮುಖ್ಯ ಲಕ್ಷಣಗಳಿಗೆ ಹೋಗಬಹುದು. ಸೊ ಪ್ರಮುಖವಾಗಿ ಭ್ರಷ್ಟಾಚಾರದ ಮುಖ್ಯ ಲಕ್ಷಣಗಳನ್ನು ನಾವು ಹೀಗೆ ಪಟ್ಟಿ ಮಾಡ್ತಾ ಹೋಗಬಹುದು. ಸೊ ಅದರಲ್ಲಿ ಈ ಭ್ರಷ್ಟಾಚಾರದ ವ್ಯಾಖ್ಯೆಗಳನ್ನು ನಾವು ಗಮನಿಸಿದ ಮೇಲೆ ಅದಕ್ಕೆ ಸಂಬಂಧಿಸಿದಂತಹ ಮುಖ್ಯ ಲಕ್ಷಣಗಳನ್ನು ನಾವು ಹೀಗೆ ಸೂಚಿಸ್ತಾ ಹೋಗ್ಬೋದು. ಸೊ ಮೊದಲನೇದು, ಭ್ರಷ್ಟಾಚಾರ ಅನ್ನುವಂಥದ್ದು ಈಗ ಅದನ್ನು ನಾವು ಅರ್ಥೈಸಲಾಗಿರುವಂತೆ ಅದು ನಮ್ಮ ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಒಂದು ಅನಧಿಕೃತ ಹಾಗೂ ಅಕ್ರಮ ಆಚರಣೆಯಾಗಿದೆ. ಸೊ ಹಾಗಾದರೆ ಭ್ರಷ್ಟಾಚಾರ ಅನ್ನುವಂಥದ್ದು ಏನಾಗಿದೆ? ಸೊ ನಮ್ಮ ಸಾರ್ವಜೀವನಕ್ಕೆ ಸಂಬಂಧಿಸಿದಂತೆ ಒಂದು ಅನಧಿಕೃತ ಹಾಗೂ ಅಕ್ರಮ ಆಚರಣೆ. ಸೊ ಇಟ್ ಈಸ್ ಅನ್ ಅನ್ಆಥರೈಸ್ಡ್ ಆ್ಯಂಡ್ ಇಲ್ಲೀಗಲ್ ಪ್ರಾಕ್ಟೀಸ್ ರಿಲೇಟಿಂಗ್ ಟು ಅವರ್ ಪಬ್ಲಿಕ್ ಲೈಫ್. ಸೊ ಹಾಗಾಗಿ ನಾವು ಇದನ್ನು ಮೊದಲನೆಯ ಒಂದು ಭ್ರಷ್ಟಾಚಾರದ ಲಕ್ಷಣ ಅಂತ ತಿಳಿಬಹುದು. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನಾವು ಎರಡನೇದನ್ನು ಗಮನಿಸೋಣ. ಎರಡನೇದು, ಭ್ರಷ್ಟಾಚಾರದ ಕ್ರಿಯೆಯಲ್ಲಿ ಕರ್ತವ್ಯ ಲೋಪದ, ಅನೈತಿಕತೆಯ ಹಾಗೂ ಕಾನೂನು ಬಾಹಿರತೆಯ ಅಂಶಗಳು ಸೇರಿಕೊಂಡಿವೆ. ಸೊ ಭ್ರಷ್ಟಾಚಾರದಲ್ಲಿ ಏನೇನು ಸೇರಿಕೊಂಡಿದೆ ಅಂತಂದರೆ, ಅದು ಭ್ರಷ್ಟಾಚಾರದಲ್ಲಿ ರಿಲೇಟೆಡ್ ಟು ಡಿಫಮೇಷನ್, ಇಮ್ಮಾರಲಿಟಿ ಆ್ಯಂಡ್ ಇಲ್ಲಿಗಲಿಟಿ ಅಂತ ಅನ್ಕೋಬಹುದು ನಾವು. ಅಂದರೆ ಇಲ್ಲಿ ಕರ್ತವ್ಯ ಲೋಪದ ಅಂಶ ಸೇರಿಕೊಳ್ತವೆ, ಆಮೇಲೆ ಅನೈತಿಕತೆಯ ಅಂಶಗಳು ಸೇರಿಕೊಳ್ತವೆ ಹಾಗೂ ಕಾನೂನು ಬಾಹಿರ ಅಂಶಗಳು ಸೇರಿಕೊಳ್ತವೆ.
ವಿದ್ಯಾರ್ಥಿಗಳು ನಾವಿಲ್ಲಿ ಗಮನಿಸಬಹುದು, ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಹಣವನ್ನು ಅಥವಾ ಲಂಚವನ್ನು ತೆಗೆದುಕೊಂಡು ತನ್ನ ಕರ್ತವ್ಯವನ್ನು ಸಮರ್ಪಕವಾಗಿ ನಿಭಾಯಿಸದಿದ್ದಾಗ, ಅಥವಾ ಹಣವನ್ನು ತೆಗೆದುಕೊಂಡು ತನ್ನ ಕರ್ತವ್ಯವನ್ನು ಪಕ್ಷಪಾತದ ಮೂಲಕ ನಿಭಾಯಿಸಿದಾಗ, ಸೊ ಅಲ್ಲಿ ಏನಾಗ್ತದೆ, ಒಂದು ಕರ್ತವ್ಯ ಲೋಪ ಆಗ್ತದೆ, ಮತ್ತೊಂದು ಅನೈತಿಕತೆ ಆಗ್ತದೆ, ಮತ್ತೊಂದು ಕಾನೂನು ಬಾಹಿರವಾದ ಅಂಶಗಳು ಕೂಡ ಅದರೊಟ್ಟಿಗೆ ಸೇರಿಕೊಳ್ತವೆ. ಸೊ ಹಾಗಾಗಿ ಕರಪ್ಷನ್ ಇಟ್ ಈಸ್ ರಿಲೇಟೆಡ್ ಟು ಡಿಫಮೇಷನ್, ಇಮ್ಮೋರಲಿಟಿ ಆ್ಯಂಡ್ ಇಲ್ಲೀಗಲ್ನೆಸ್, ರೈಟ್. ಸೊ ನಂತರ ನಾವು ಗಮನಿಸಬಹುದು ಮತ್ತೊಂದು ಅಂಶವನ್ನು ನಾವೇನಾದರೂ ಗಮನಿಸೋದಾದಲ್ಲಿ, ಭ್ರಷ್ಟಾಚಾರದ ಕ್ರಿಯೆಯಲ್ಲಿ ಕರ್ತವ್ಯ ಲೋಪದ, ಅನೈತಿಕತೆಯ ಹಾಗೂ ಕಾನೂನು ಬಾಹಿರವಾದಂತಹ ಅಂಶಗಳು ಸೇರಿಕೊಳ್ತವೆ ಅಂತ ನಾವು ತಿಳಿಯಬಹುದು, ರೈಟ್. ನಂತರ ನಾವು ಮತ್ತೊಂದು ಅಂಶವನ್ನು ನಾವು ಗಮನಿಸಿದಾಗ ಅದರಲ್ಲಿ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಅನ್ನುವುದು ಕೂಡ ಈ ಒಂದು ಭ್ರಷ್ಟಾಚಾರದ ಮತ್ತೊಂದು ಪ್ರಮುಖ ಲಕ್ಷಣ. ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಅಂತಂದರೆ ಕರ್ತವ್ಯವನ್ನು ಉದ್ದೇಶಪೂರ್ವಕವಾಗಿ ಅಲಕ್ಷಿಸುವಂತಹ ಪ್ರಯತ್ನ. ಸೊ ನಾವು ಗಮನಿಸ್ಬೋದು, ಇಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಪೂರಿತವಾಗಿ ನಿಗದಿತವಾದಂತಹ ಹಾಗೂ ನಿರ್ದಿಷ್ಟವಾದಂತಹ ಕಾರ್ಯವನ್ನು ಅಥವಾ ಕರ್ತವ್ಯವನ್ನು ದುರ್ಲಕ್ಷಿಸಿ ನಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ವ್ಯಕ್ತಿಯು ಇಲ್ಲಿ ತನ್ನ ಉದ್ದೇಶಪೂರ್ವಕವಾಗಿ ತನ್ನ ಒಂದು ಕರ್ತವ್ಯವನ್ನು ಅಥವಾ ಕೆಲಸವನ್ನು ಮಾಡದೇ ಇರುವುದನ್ನು ನಾವು ಗಮನಿಸಬಹುದು. ಅಂದರೆ ತನಗಾಗಿ ಅಥವಾ ತನ್ನ ಕುಟುಂಬದವರಿಗೆ ಬೇರೆ ಯಾರಿಗಾದರೂ ಕೂಡ ಇಲ್ಲಿ ಸಹಾಯವಾಗ್ತದೆ ಅನ್ನುವಂತಹ ಒಂದು ಇಂಟೆನ್ಷನ್ ಅಥವಾ ಉದ್ದೇಶದಿಂದ ಆತ ಕರ್ತವ್ಯವನ್ನು ಉದ್ದೇಶಪೂರ್ವಕವಾಗಿ ಅಲಕ್ಷಿಸುವುದನ್ನು ನಾವು ನೋಡಬಹುದು. ಅಂದರೆ ಕರ್ತವ್ಯದ ಮೈಗಳ್ಳತನ ಇರಬಹುದು, ಅಥವಾ ಕರ್ತವ್ಯವನ್ನು ಸಮರ್ಪಕವಾಗಿ ನಿಭಾಯಿಸದೇ ಇರುವಂಥದ್ದು ಇರಬಹುದು, ಅಥವಾ ಉದ್ದೇಶಪೂರ್ವಕವಾಗಿ ಅದನ್ನು ಅಲಕ್ಷಿಸುವಂತಹ ಪ್ರಯತ್ನ, ರೈಟ್. ಸೊ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಬೈ ಇಂಟೆನ್ಷನ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಕರಪ್ಷನ್. ಸೊ ನೆಕ್ಸ್ಟ್ ನಾವು ಇನ್ನೊಂದು ಪ್ರಮುಖವಾದಂತಹ ಲಕ್ಷಣವನ್ನು ಗಮನಿಸ್ಬೋದು, ಅದು ನೆಪೋಟಿಸಮ್. ನೆಪೋಟಿಸಮ್ ಮೀನ್ಸ್ ನಥಿಂಗ್ ಬಟ್ ಫೇವರಿಂಗ್ ದ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್. ಅಂದರೆ ಸ್ವಹಿತ ಅಥವಾ ಸ್ವಜನ ಪಕ್ಷಪಾತದ ಉದ್ದೇಶ ಅಂತ ನಾವಿಲ್ಲಿ ಪರಿಗಣಿಸಬಹುದು. ಅಂದರೆ ಭ್ರಷ್ಟಾಚಾರದಲ್ಲಿರುವಂತಹ ವ್ಯಕ್ತಿ ನೇರವಾಗಿ ತನಗೆ ಅಥವಾ ತನ್ನ ಕುಟುಂಬಕ್ಕೆ ಅಥವಾ ತನ್ನ ಇಷ್ಟ ಮಿತ್ರರಿಗೆ, ತನ್ನ ಸ್ನೇಹಿತರು ಯಾರಿರ್ತಾರೋ ಅವರಿಗೆ ಕೆಲವೊಂದು ಆರ್ಥಿಕವಾದಂತಹ ಅನುಕೂಲಗಳಿರಬಹುದು ಅಥವಾ ಭೌತಿಕವಾದಂತಹ ಅನುಕೂಲಗಳಿರಬಹುದು, ಅದನ್ನು ಒದಗಿಸಿಕೊಡುವಂತಹ ಉದ್ದೇಶದಿಂದ ಕರ್ತವ್ಯ ಲೋಪವನ್ನು ಎಸಗುವುದನ್ನು ನಾವಿಲ್ಲಿ ನೆಪೋಟಿಸಮ್ ಅಥವಾ ಸ್ವಹಿತ ಅಥವಾ ಸ್ವಜನ ಪಕ್ಷಪಾತ ಅಂತ ಕರೆದುಕೊಳ್ತೀವಿ. ಅಂದರೆ ತನಗೆ ಗೊತ್ತಿರುವಂತಹ ತನ್ನ ಸಂಬಂಧಿಕರು, ತನ್ನ ಸ್ನೇಹಿತರು, ತನ್ನ ಪರಿಚಯಸ್ಥರಿಗೆ ಅವರಿಗೆ ಅವರ ಪರವಾದಂತಹ ಕೆಲಸವನ್ನು ಹಾಗೂ ಕಾರ್ಯವನ್ನು ನಿಭಾಯಿಸುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಬಹುಶಃ ವಿದ್ಯಾರ್ಥಿಗಳೇ, ನಾವು ಸರ್ಕಾರದ ಅನೇಕ ಇಲಾಖೆಗಳಲ್ಲಿ ಈ ರೀತಿಯಾದಂತಹ ಅಂಶವನ್ನು ನಾವು ನೋಡಬಹುದು. ಅಂದರೆ ಸರ್ಕಾರದಿಂದ ಯಾವುದೋ ಯೋಜನೆಗಳು ಬಂದಿರ್ತವೆ, ಆ ಯೋಜನೆಗಳನ್ನು ಒಂದು ಸ್ಥಾನದಲ್ಲಿ ಕುಳಿತುಕೊಂಡಂತಹ ಅಧಿಕಾರಿ ತನ್ನ ಬಂಧು ಮಿತ್ರರಿಗೆ, ತನ್ನ ಸ್ನೇಹಿತರಿಗೆ, ತನ್ನ ಊರಿನವರಿಗೆ, ತನ್ನ ಧರ್ಮದವರಿಗೆ, ತನ್ನ ಜಾತಿಯವರಿಗೆ, ಹೀಗೆ ತನಗೆ ಬೇಕಾದಂತಹ ವ್ಯಕ್ತಿಗಳಿಗೆ ಒಂದು ಸ್ವಜನ ಪಕ್ಷಪಾತವನ್ನು ಮಾಡಿ ಅವರಿಗೆ ಸರ್ಕಾರದ ಆ ಅನುಕೂಲಗಳನ್ನು ಮಾಡಿಕೊಡುವುದನ್ನು ನಾವಿಲ್ಲಿ ಗಮನಿಸಬಹುದು. ಉದಾಹರಣೆಗೆ, ಈಗ ಇಂಟರ್ವ್ಯೂನಲ್ಲಿ ಕುಳಿತುಕೊಂಡಿರುವಂತಹ ಒಬ್ಬ ವ್ಯಕ್ತಿ ತನ್ನ ಕಡೆಯಂತಹ ಒಬ್ಬ ವ್ಯಕ್ತಿಗಳಿಗೆ ಹೆಚ್ಚು ಅಂಕಗಳನ್ನು ಕೊಟ್ಟು ಅವರಿಗೆ ಮಾತ್ರ ಕೆಲಸವನ್ನು ಕೊಡಿಸುವುದನ್ನು ನಾವು ಸ್ವಜನ ಪಕ್ಷಪಾತ ಅಂತ ಕರೀಬಹುದು. ಈ ಸ್ವಹಿತ ಅಥವಾ ಸ್ವಜನ ಪಕ್ಷಪಾತವು ಕೂಡ ಭ್ರಷ್ಟಾಚಾರದ ಮತ್ತೊಂದು ಅಂಶ ಅಂತ ನಾವು ಅನ್ಬೋದು. ಹಾಗಾಗಿ ಅದು ಉದ್ದೇಶದಿಂದ ಮಾಡಿದಂತಹ ಕರ್ತವ್ಯ ಲೋಪ ಅಂತ ಕೂಡ ನಾವಿಲ್ಲಿ ಕರೆಯಬಹುದಾಗಿದೆ. ಸೊ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಮುಂದೆ ನಾವು ಇನ್ನೊಂದು ಕೊನೆಯದಾದಂತಹ ಕೆಲವೊಂದಷ್ಟು ಪ್ರಮುಖವಾದಂತಹ ಲಕ್ಷಣಗಳನ್ನು ಗಮನಿಸಬಹುದು. ಅದು ಬ್ರೈಬ್ ಅಥವಾ ಲಂಚ ಅಂತ ಕರೆದುಕೊಳ್ತೀವಿ. ಅಂದರೆ ಕರ್ತವ್ಯ ಲೋಪಕ್ಕಾಗಿ ಲಂಚ ಅಥವಾ ಸಂಭಾವನೆಯನ್ನು ಪಡೆಯುವಂಥದ್ದು ಅಂತ. ಸೊ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪವು ಹೇಗೆ ಅಪರಾಧ ಅಂತ ಕರೆಸಿಕೊಳ್ತದೋ ಹಾಗೆಯೇ
ತನ್ನ ಒಂದು ಕರ್ತವ್ಯ ಲೋಪಕ್ಕಾಗಿ ಲಂಚ ಅಥವಾ ಸಂಭಾವನೆಯನ್ನು ಪಡೆಯುವುದು ಕೂಡ ಇಲ್ಲಿ ಭ್ರಷ್ಟಾಚಾರ ಅಂತ ಕರೆದುಕೊಳ್ತದೆ. ಅದು ಕೂಡ ಭ್ರಷ್ಟಾಚಾರದ ಲಕ್ಷಣವಾಗಿರ್ತದೆ. ಸೊ ಅಂದರೆ ನಾನು ಏನು ಕರ್ತವ್ಯ ಲೋಪ ಮಾಡ್ತೀನಿ, ಆ ಕರ್ತವ್ಯ ಲೋಪವನ್ನು ಮಾಡುವುದಕ್ಕಾಗಿ ನಾನು ಒಂದಿಷ್ಟು ಲಂಚವನ್ನು ಅಥವಾ ಒಂದಿಷ್ಟು ಹಣವನ್ನು ಅಥವಾ ಒಂದಿಷ್ಟು ಸಂಭಾವನೆಯನ್ನು ನಾನು ಪಡೀತೀನಿ. ರೈಟ್. ಸೊ ಅದನ್ನು ನಾವಿಲ್ಲಿ ಲಂಚ ಅಂತ ಕರಿತೀವಿ. ಹಾಗಾದರೆ ಲಂಚ ಅಥವಾ ಬ್ರೈಬ್ ಅಂದರೆ ಏನು ಅಂತಂದರೆ, ಅದು ವಿದ್ಯಾರ್ಥಿಗಳೇ ಒಂದು ವಿಚಾರ ನಾವಿಲ್ಲಿ ಗಮನಿಸಬಹುದು. ಅದೇನು ಅಂದರೆ, ಲಂಚ ಅನ್ನುವಂಥದ್ದು ಎಲ್ಲ ಕಾಲದಲ್ಲೂ ಅದು ಹಣದ ರೂಪದಲ್ಲೇ ಇರಬೇಕು ಅಂತೇನು ಕೂಡ ಇಲ್ಲ. ಇವತ್ತಿನ ದಿನದಲ್ಲಿ ನಾವು ಲಂಚವನ್ನು ಹಣದ ರೂಪದಲ್ಲಿ ಕೊಡ್ತೇವೆ, ಸಂಭಾವನೆಯ ರೂಪದಲ್ಲಿ ಕೊಡ್ತೇವೆ, ಟಿಪ್ಸ್ನ ರೂಪದಲ್ಲಿ ಕೊಡ್ತೇವೆ, ನಾವು ಗಿಫ್ಟ್ಗಳ ರೂಪದಲ್ಲಿ ನಾವು ಕೊಡ್ತೇವೆ, ಉಡುಗೊರೆಯ ರೂಪದಲ್ಲಿ ಕೊಡ್ತೇವೆ. ಅದಿನ್ನೂ ಕೂಡ ಇವತ್ತು ಭಯಾನಕವಾದಂತಹ ರೂಪಗಳನ್ನು ಅದು ಪಡೆದುಕೊಂಡಿದೆ. ಸೊ ದೊಡ್ಡದಾದಂತಹ ಲಂಚವನ್ನು ಪಡೆಯುವಂಥವ್ರು ದೊಡ್ಡ ಫ್ಲ್ಯಾಟ್ಗಳನ್ನು ಪಡೆದುಕೊಳ್ತಾರೆ. ಸೊ ಸೈಟ್ಗಳನ್ನು ಪಡೆದುಕೊಳ್ಳುವಂಥದ್ದಿದೆ, ದೊಡ್ಡ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಪಡೆದುಕೊಳ್ಳುವುದಿದೆ, ಅಥವಾ ವಿದೇಶಿ ಮದ್ಯವನ್ನು ಇವತ್ತು ಲಂಚವನ್ನಾಗಿ ಕೊಡ್ತಾರೆ, ಅಥವಾ ವಿದೇಶಿ ದುಬಾರಿಯಾದಂತಹ ವಾಚ್ಗಳಿರಬಹುದು, ಚಿನ್ನ ಇರಬಹುದು, ಆಭರಣಗಳಿರಬಹುದು. ಹೀಗೆ ಇವೆಲ್ಲವನ್ನೂ ಕೂಡ ಲಂಚದ ರೂಪದಲ್ಲಿ ಕೊಡ್ತಾರೆ. ಯಾಕೆ ಲಂಚದ ರೂಪದಲ್ಲಿ ಕೊಡ್ತಾರೆ ಅಂತಂದರೆ, ಅದು ಇಟ್ಸ್ ಇನ್ ದ ಫಾರ್ಮ್ ಆಫ್ ಬ್ರೈಬ್. ಅಂದರೆ ಅವರು ಕರ್ತವ್ಯ ಲೋಪವನ್ನು ಮಾಡಲಿ ಅನ್ನುವಂತಹ ಕಾರಣಕ್ಕೋಸ್ಕರ. ಅಂದರೆ ಯಾವುದನ್ನು ಅವರು ಮಿಸ್ಯೂಸ್ ಮಾಡ್ಕೋಬೇಕು, ತಮ್ಮ ಪವರ್ಸನ್ನು ಮಿಸ್ಯೂಸ್ ಮಾಡಿ ಇಲ್ಲೀಗಲ್ ಆಗಿರುವಂತಹ ಕೆಲಸಕ್ಕೆ ಕೈ ಹಾಕಲಿ ಅನ್ನೋ ಕಾರಣಕ್ಕೋಸ್ಕರ ಲಂಚವನ್ನು ನೀಡುವುದು ಇದೆ. ಓಕೆ, ನಂತರ ನಾವೀಗ ಮತ್ತೊಂದು ಭ್ರಷ್ಟಾಚಾರದ ಲಕ್ಷಣವನ್ನು ಗಮನಿಸಬಹುದು. ಅದು ಮಿಸ್ಯೂಸ್ ಆಫ್ ಪಬ್ಲಿಕ್ ಪವರ್. ಸೊ ಸಾರ್ವಜನಿಕ ಹುದ್ದೆ ಅಥವಾ ಸಾರ್ವಜನಿಕ ಅಧಿಕಾರದ ದುರ್ಬಳಕೆ. ಸಾರ್ವಜನಿಕ ಹುದ್ದೆಯನ್ನು ಕೆಲವೊಂದು ಮಂದಿ ನಮ್ಮ ಸಮಾಜದಲ್ಲಿ ಹೊಂದಿರ್ತಾರೆ. ಸೊ ನಾವು ಅವರನ್ನು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಕರಿತೀವಿ, ಅಥವಾ ಸಾರ್ವಜನಿಕ ಅಧಿಕಾರಿಗಳು ಅಂತ. ಅಂದರೆ ಸರ್ಕಾರದ ನೌಕರಶಾಹಿಯಲ್ಲಿ ಇರುವಂತಹ ವರ್ಗ ಅಥವಾ ಜನರು ಅಂತ. ಸೊ ಅವರೇನು ಮಾಡ್ತಾರೆ, ಈ ಭ್ರಷ್ಟಾಚಾರದ ಕ್ರಿಯೆಯಲ್ಲಿ ತಮ್ಮ ಸಾರ್ವಜನಿಕ ಹುದ್ದೆಯೊಂದಕ್ಕೆ ಅಥವಾ ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಸ್ಥಾನವೊಂದಕ್ಕೆ ಸೇರಿಕೊಂಡಿರುವಂತಹ ತಮ್ಮ ಅಧಿಕಾರದ ಹಾಗೂ ಪ್ರಭಾವದ ದುರುಪಯೋಗ ಮಾಡುವ ಮೂಲಕ ದುರ್ಬಳಕೆ ನಡೆಸುವಂತಹ ಪ್ರಯತ್ನವನ್ನು ನಾವಿಲ್ಲಿ ಸಾರ್ವಜನಿಕ ಹುದ್ದೆ ಅಥವಾ ಅಧಿಕಾರದ ದುರ್ಬಳಕೆ ಅಂತ ನಾವು ಕರೆದುಕೊಳ್ತೇವೆ. ಸೊ ಅಂದರೆ ಬಹುಶಃ ಇಲ್ಲಿ ನಾವು ಗಮನಿಸಬಹುದು ಒಂದು ಅಂಶವನ್ನು. ವ್ಯಕ್ತಿಗಳು ತಾವು ಹೊಂದಿರುವಂತಹ ಹುದ್ದೆ ಏನಿದೆ ಅಥವಾ ತಾವು ಹೊಂದಿರುವಂತಹ ಅಧಿಕಾರ ಏನಿದೆ, ಅದನ್ನು ಆ ಒಂದು ಪ್ರಭಾವವನ್ನು ಬಳಸಿಕೊಂಡು ಅಥವಾ ಅದನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವಿಲ್ಲಿ ಗಮನಿಸ್ತೇವೆ. ಸೊ ಯಾರೆಲ್ಲರಿಗೂ ಈ ಒಂದು ಪವರ್ಸನ್ನು ಸರ್ಕಾರ ಅಥವಾ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ನೀಡಿರುತ್ತೋ ಅವರು, ಫಾರ್ ಎಕ್ಸಾಂಪಲ್ ಈಗ ಲೋನ್ಗಳನ್ನು ಸ್ಯಾಂಕ್ಷನ್ ಮಾಡುವಂತಹ ವ್ಯಕ್ತಿಗಳು ಅಥವಾ ಲೈಸೆನ್ಸನ್ನು ಕೊಡುವಂತಹ ವ್ಯಕ್ತಿಗಳು, ಫಾರ್ ಎಕ್ಸಾಂಪಲ್ ಈಗ ಡ್ರೈವಿಂಗ್ ಲೈಸೆನ್ಸನ್ನು ಕೊಡುವಂತಹ ವ್ಯಕ್ತಿಗಳು, ಅವರು ಯಾರನ್ನೂ ಕೂಡ ಚೆಕ್ ಮಾಡದೆ ಅವರಿಗೆ ಲೈಸೆನ್ಸನ್ನು ಕೊಟ್ಟರೆ ಅದು ಸಾರ್ವಜನಿಕ ಹುದ್ದೆ ಅಥವಾ ಅಧಿಕಾರದ ದುರ್ಬಳಕೆ ಅಥವಾ ದುರುಪಯೋಗ ಅಂತ ಅದು ಕರೆಸಿಕೊಳ್ತದೆ. ಹಾಗೆಯೇ ಸೊ ಯಾರಿಗೆ ಒಂದು ಇಂಡಸ್ಟ್ರಿ ಫ್ಯಾಕ್ಟ್ರಿನ ತೆರೆಯೋದಕ್ಕೆ ಅವಕಾಶವನ್ನು ಕೊಡಬೇಕಾಗಿತ್ತೋ ಅವರಿಗೆ ಕೊಡುವಂತಹ ಲೈಸೆನ್ಸನ್ನು ಕೂಡ ಇಲ್ಲಿ ಬೇರೆ ಏನನ್ನೂ ಅಂಶಗಳನ್ನು ಪರಿಗಣಿಸದೆ ಅನವಶ್ಯಕವಾಗಿರುವಂಥವರಿಗೆ ಅಥವಾ ಯಾರು ಕೆಲವೊಂದು ಅರ್ಹತೆಗಳನ್ನು ಪೂರೈಸೋದಿಲ್ವೋ ಅಂತಹ ವ್ಯಕ್ತಿಗಳಿಗೆ ಕೊಟ್ಟಾಗ ಅದು ಮಿಸ್ಯೂಸ್ ಆಫ್ ಪವರ್ ಆರ್ ಪಬ್ಲಿಕ್ ಪವರ್ ಅಂತ ನಾವು ಕರೆದುಕೊಳ್ತೀವಿ. ಸೊ ವಿದ್ಯಾರ್ಥಿಗಳೇ, ಸೊ ಇವೆಲ್ಲವನ್ನೂ ಕೂಡ ನಾವು ಭ್ರಷ್ಟಾಚಾರ ಒಳಗೊಂಡಿರುವಂತಹ ಪ್ರಮುಖ ಲಕ್ಷಣಗಳು ಅಂತ ಕರ್ಕೊಳ್ಬಹುದು. ಅದರಲ್ಲಿ ಮತ್ತೆ ನಾವು ಒಮ್ಮೆ ಗ್ಲಾನ್ಸನ್ನು ಮಾಡಿಬಿಡೋಣ. ಮೊದಲನೇದು ಅನ್ಅಥರೈಸ್ಡ್ ಆ್ಯಂಡ್ ಇಲ್ಲೀಗಲ್ ಪ್ರಾಕ್ಟೀಸ್ ರಿಲೇಟಿಂಗ್ ಟು ಪಬ್ಲಿಕ್ ಲೈಫ್. ಅಂದರೆ ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಅನಧಿಕೃತ ಹಾಗೂ ಅಕ್ರಮ ಆಚರಣೆ. ನಂತರ ಎರಡನೆಯದು ರಿಲೇಟೆಡ್ ಟು ಡಿಫಮೇಷನ್ ಆ್ಯಂಡ್ ಇಮ್ಮೊರಾಲಿಟಿ ಆ್ಯಂಡ್ ಇಲ್ಲೀಗಲಿಟಿ. ಸೊ ಕರ್ತವ್ಯ ಲೋಪದ ಅನೈತಿಕತೆ ಹಾಗೂ ಕಾನೂನು ಬಾಹಿರವಾದಂತಹ ಅಂಶಗಳು ಇದರಲ್ಲಿ ಸೇರಿಕೊಂಡಿವೆ ಅಂತ ನಾವು ತಿಳಿಯಬಹುದು. ನಂತರ ಭ್ರಷ್ಟಾಚಾರದ ಕ್ರಿಯೆಯಲ್ಲಿ ನಾವು ಮತ್ತೊಂದು ಅಂಶವನ್ನು ನಾವು ನೋಡ್ತೇವೆ, ಅದು ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ. ಅಂದರೆ ಕರ್ತವ್ಯವನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸುವ ಪ್ರಯತ್ನವನ್ನು ನಾವಿಲ್ಲಿ ನೋಡ್ತೇವೆ. ಅದನ್ನು ನಾವು ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಅಂತ ಕರೀಬಹುದು.
ಸೊ ನೆಕ್ಸ್ಟ್ ಒನ್, ನೆಪೋಟಿಸಮ್ ಆರ್ ಫೇವರಿಂಗ್ ದ ರಿಲೇಟಿವ್ಸ್ ಆಫ್ ಫ್ರೆಂಡ್ಸ್ ಅಂತ, ಅಂದರೆ ಸ್ವಜನ ಹಿತ ಅಥವಾ ಸ್ವಜನ ಪಕ್ಷಪಾತದ ಉದ್ದೇಶ. ಸೊ ಇಲ್ಲಿ ಭ್ರಷ್ಟಾಚಾರದಲ್ಲಿನ ವ್ಯಕ್ತಿ ತನಗೆ ತನ್ನ ಸಂಬಂಧಿಕರಿಗೆ, ತನ್ನ ಸ್ನೇಹಿತರಿಗೆ ಕೆಲವೊಂದು ಆರ್ಥಿಕ ಹಾಗೂ ಭೌತಿಕವಾದಂತಹ ಅನುಕೂಲತೆಗಳನ್ನು ಮಾಡಿಕೊಡುವಂತಹ ಉದ್ದೇಶದಿಂದ ಕರ್ತವ್ಯ ಲೋಪ ಮಾಡುವುದನ್ನು ನಾವಿಲ್ಲಿ ಗಮನಿಸಬಹುದು. ನಂತರ ಮತ್ತೊಂದು ಲಕ್ಷಣ ಬ್ರೈಬ್ ಅಂದರೆ ನಾವು ಅದನ್ನು ಲಂಚ ಅಂತ ಕರೆದುಕೊಳ್ತೀವಿ. ಕರ್ತವ್ಯ ಲೋಪಕ್ಕಾಗಿ ಲಂಚ ಅಥವಾ ಸಂಭಾವನೆಯನ್ನು ಪಡೆದುಕೊಳ್ಳುವಂಥದ್ದು. ಸೊ ನಂತರ ಮತ್ತೊಂದು ಮಿಸ್ಯೂಸ್ ಆಫ್ ಪಬ್ಲಿಕ್ ಪವರ್, ಅಂದರೆ ಸಾರ್ವಜನಿಕ ಹುದ್ದೆ ಅಥವಾ ಅಧಿಕಾರದ ದುರ್ಬಳಕೆಯನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಭ್ರಷ್ಟಾಚಾರದ ಕ್ರಿಯೆಯಲ್ಲಿ ಸಾರ್ವಜನಿಕ ಹುದ್ದೆಯೊಂದರಲ್ಲಿ ಇರುವಂತಹ ವ್ಯಕ್ತಿ ತನ್ನ ಅಧಿಕಾರದ ಒಂದು ಪ್ರಭಾವವನ್ನು ಬಳಸಿಕೊಂಡು ಅಥವಾ ಅದನ್ನು ದುರುಪಯೋಗಪಡಿಸಿಕೊಂಡು ಕರ್ತವ್ಯವನ್ನು ನಿರ್ವಹಿಸುವುದನ್ನು ಕೂಡ ನಾವು ಮಿಸ್ಯೂಸ್ ಆಫ್ ಪಬ್ಲಿಕ್ ಪವರ್ ಅಥವಾ ಸಾರ್ವಜನಿಕ ಹುದ್ದೆ ಅಧಿಕಾರದ ದುರ್ಬಳಕೆ ಅಂತ ಕರಿತೀವಿ. ಸೊ ಅದು ಕೂಡ ಇಲ್ಲಿ ಒಂದು ಭ್ರಷ್ಟಾಚಾರದ ಒಂದು ಪ್ರಕ್ರಿಯೆ ಅಡಿಯಲ್ಲಿ ಸೇರಿಕೊಳ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳು ನೀವು ಪ್ರೊಫೆಸರ್ ರಾಮ್ ಅಹುಜಾರ್ ಅವರ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ 1997 ಒಂದು ಆವೃತ್ತಿಯನ್ನು ಕೂಡ ಓದಬಹುದು. ಸೊ ಹಾಗೆಯೇ CN ಶಂಕರ್ರಾವ್ ಸೋಷಿಯಲ್ ಪ್ರಾಬ್ಲಮ್ಸ್ ವಿತ್ ರೆಫರೆನ್ಸ್ ಟು ಇಂಡಿಯಾ ಈ ಒಂದು ಪುಸ್ತಕವನ್ನು ಕೂಡ ನೀವು ಓದಬಹುದು. ಹಾಗೆ ಮೆಮೋರಿಯರ್ ಅವರ CB ಮೆಮೋರಿಯಾ ಅವರ ಒಂದು ಸೋಷಿಯಲ್ ಪ್ರಾಬ್ಲಮ್ಸ್ ಆ್ಯಂಡ್ ಸೋಷಿಯಲ್ ಡಿಸ್ಆರ್ಗನೈಸೇಷನ್ ಇನ್ ಇಂಡಿಯಾ ಎನ್ನುವಂತಹ ಒಂದು ಗ್ರಂಥವನ್ನು ಕೂಡ ನೀವು ಓದಬಹುದು. ಅದರ ಜೊತೆಗೆ ತುಂಬ ಫೇಮಸ್ ಆಥರ್ ಆಗಿರುವಂತಹ ಸುರೇಶ್ ಕೊಹ್ಲಿ ಅವರು ಬರೆದಂತಹ ಕರಪ್ಷನ್ ಇನ್ ಇಂಡಿಯಾ ಅನ್ನುವಂತಹ ಒಂದು ಕೃತಿ, ಚೇತನ ಪಬ್ಲಿಕೇಶನ್ 1995 ಒಂದು 75 ಕೃತಿ, ಇದನ್ನು ಕೂಡ ನೀವು ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಓದಬಹುದು. ಸೊ ಇದರಲ್ಲಿ ಸುರೇಶ್ ಕೊಹ್ಲಿ ಅವರು ಹೇಳಿದಂತಹ ಒಂದು ವ್ಯಾಖ್ಯೆ ಕೂಡ ನಮಗೆ ನೆನಪಾಗ್ತದೆ. ಸುರೇಶ್ ಕೊಹ್ಲಿ ಅವರು ಹೇಳ್ತಾರೆ, ತಮ್ಮ ಕರಪ್ಷನ್ ಆಫ್ ಇಂಡಿಯಾ ಅನ್ನುವಂಥ ಗ್ರಂಥದಲ್ಲಿ ಹೇಳ್ತಾರೆ, ಭ್ರಷ್ಟಾಚಾರವೆಂಬುದು ನಮ್ಮ ಸಾಮಾಜಿಕ ಜೀವನದ ತಳಪಾಯವಾಗಿದೆ ಎಂಬಂತೆ ಪಸರಿಸಿದೆ ಅಂತ ಹೇಳ್ತಾರೆ ಅವರು. ಸೊ ಹಾಗೆಯೇ ಅವರು ಹೇಳ್ತಾರೆ, ಭ್ರಷ್ಟಾಚಾರದಿಂದ ಬಹುಶಃ ಯಾವೊಬ್ಬ ವ್ಯಕ್ತಿಯು ತಪ್ಪಿಸಿಕೊಳ್ಳಲಾರದಂತಹ ಸ್ಥಿತಿಯನ್ನು ನಾವು ತಲುಪಿದ್ದೇವೇನೋ ಅನ್ನುವಂತಹ ರೀತಿಯಲ್ಲಿ ನಾವಿದ್ದೀವಿ ಅಂತ ಸುರೇಶ್ ಕೊಹ್ಲಿ ಅವರು ಹೇಳ್ತಾರೆ. ರೈಟ್. ಸೊ ಸುರೇಶ್ ಕೊಹ್ಲಿ ಯಾವ ಥರ ಸ್ಟೇಟ್ ಮಾಡ್ತಾರೆ ಅಂದರೆ, ದೆರ್ ಈಸ್ ನಾಟ್ ಎ ಸಿಂಗಲ್ ಇಂಡಿವಿಜುವಲ್ who has not been lured into corruption. If corruption is accepted in a wide perspective, exploitation of any kind of corruption, deceiving or betraying is corruption ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಹೇಳ್ತಾರೆ. ಸೊ ಹೀಗಾಗಿ ಇವೆಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ತಾ ನಾವು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ಒಂದು ಸೆಷನ್ನಲ್ಲಿ ನಾವು ಮತ್ತೆ ಸಿಗೋಣ. ಧನ್ಯವಾದಗಳು.